ಅಂಬೂಸಲ ಕೇಳನ ಕಾರ್ದಾಗನ ಅಂಬೂಸಲ ಕಾರ್ದಾಗ ಮೋದನೆಯಾತ ಮೂಲ ಸೃಷ್ಟಿ ಆಗುವ ಕಾಲ ಶಿಖರದಾಗ ಶಿವ ರೂಪನ ಏ ಸೃಷ್ಟಿ ಆಳತಿದ್ದ ಜಗವ್ಯಾಲ್ಲ ಸೃಷ್ಟಿ ಆಳತಿದ್ದ ಜಗವ್ಯಾಲ್ಲ ಆಕಾರದಾಗ ಎಲ್ಲ ತಯಾರ ಭೂಮಿ ಆಕಾಶ ಮುಗಿಲ ಓಂಕಾರದಾಗ ಓಮ ಸೋಮ ಕೇಳನೆ ದಾಣಿ ಕೇಳನೆ ಮನಿ ಒಳಗಾಗುವುದು ಐದು ಸೂನಿಯ ಓಮ ವಾಶ ತಮವಾನೆ ವಾಶ ತಮವಾನೆ ವಾಶ ತಮವಾನೆ ವಾಶ ತಮವಾನೆ ಶಿವನಾಮ ಲಕರ ಮಾನಿಯ ಶಿವನಿಂದ ಭಕ್ತಿ ನೋಡ ಶಿವನಿಂದ ಮುಕ್ತಿ ನೋಡ ಶಿವನಿಂದ ಭಕ್ತಿ ನೋಡ ಶಿವನಿಂದ ಮುಕ್ತಿ ನೋಡ ಏ ಶಿವನಿಂದ ಶಕ್ತಿ ಶಿವನಿಂದ ಭಾಗ್ಯ ಶಿವನಿಂದ ಮುಕ್ತಿ ಜಗವ್ಯಾಲ್ಲ ಏ ಹದ ಕಡಿಮೆ ಜಗತಿ ಸಂಬಳ ಸರಿಯಲ್ಲ ನಮ್ಮ ಜೋಡಲ್ಲ ಅದಕ್ಕೆ ಏನು ಕೇಳ್ತಾರತಮ್ಮ ಏನಂತ ಕೇಳ್ತಾಳಂದ್ರೆ ಈಗ ಸದ್ದ ಎಲ್ಲಾರು ಪಂಡ್ರಾಪುರಕ್ಕೆ ಹೋಗಾರತ್ತ ಕರೆ ಆ ಪಂಡ್ರಾಪುರ ವಿಠಲ್ನ ದರ್ಶನ ಮಾಡಕ್ ಯಾರು ಹೋಗಂಗಿಲ್ಲತ್ತ ಎಲ್ಲಿ ಹೋಗಾರತ್ತ ಮೊದಲ ಕೇಳ್ತಾರತಮ್ಮ ಯಾಕಂದ್ರೆ ಹುಟ್ಟಿದ ಖುಷಿಗೆ ಅರಿವು ಇರಂಗಿಲ್ಲ ಒಟ್ಟ ಅರಿವು ಇರಂಗಿಲ್ಲತ್ತ ಹೌದು ಅರಿವು ಅನ್ನೋದು ಇರಂಗಿಲ್ಲತ್ತ ಅದಕ್ಕೆ ಜ್ಞಾನ ಅನ್ನುವಂಥದ್ದು ತುಂಬಿರಂಗಿಲ್ಲತ್ತ ಹೌದು ಯಾವಾಗ ಒಂದು 4-5 ವರ್ಷ ಆದ ಮೇಲತ್ತ ಆ ಕೂಸು ಅರಿವಿಗೆ ಬಂದ ಮೇಲತ್ತ ಏನ್ ಮಾಡ್ತಾರು ಈ ಮಶೀಬನಾಳ ವಿದ್ಯಾ ಏನ್ ಮಾಡ್ತಾಳತ್ತ ಏನ್ ಮಾಡ್ತಾಳ ಅದಕ್ಕೆ ಸಾಲಿ ಕಲಿಸ್ತಾಳತ್ತ ನೋಡ ನಿಮ್ಮ ಅಪ್ಪ ಇವ ನೋಡು ನಿಮ್ಮ ಅಪ್ಪ ಅಂದಾಳತ್ತ ಇವ ನೋಡು ನಿಮ್ಮ ಅಜ್ಜ ಅಂದಾಳತ್ತ ಎಲ್ಲ ಈಕೆ ಕಲಿಸ್ಯಾಳತ್ತ ಅದಕ್ಕೆ ಮನೆಯ ಮೊದಲು ಪಾಠಶಾಲೆ ಜನನೀಯ ತಾನೇ ಮೊದಲನೇ ಗುರು ಅನ್ನೋದು ಒಂದು ಈಕೆ ತೇಕ ಬಂದೈತಿ ವಿದ್ಯಾನತೆ ಹೌದು ಅದಕ್ಕೆ ಹುಟ್ಟಿದ ಕೂಸ ಅವಕ್ಕೆ ಅರಿವು ಇರಂಗಿಲ್ಲ ಅಂತೇಳಿ ಮಶೀಬನಾಳ ವಿದ್ಯಾವಾದ ಮಾಡ್ಯಾಳ ಆದ್ರೆ ಹೊಟ್ಟಾಗಿರ್ತಾನ ಭಾಳ ಮಂದಿ ಅರಿವುದಿಂದ ತಾಯಿಗಳನ್ನ ಉಳಿಸ್ಯಾರ ಅನ್ನೋದು ನಂದು ವಾದ ಐತಿ ವಿದ್ಯೆ ಹಂಗ ಬಹಳ ಮಂದಿ ತಾಯಿ ಋಣ ತೀರಿಸಿದವರು ಅದಾರ ತಾಯಿನ ಉಳಿಸಿದವರು ಅದಾರು ಇನ್ನು ಹೊಟ್ಟಾಗಿರ್ತಾನ ಇಟ್ಟು ದಗದ ಮಾಡ್ಯಾರ ಯಾರ್ಯಾರ ಅವ್ರ ಯಾರ್ಯಾರ ಅಂದ್ರೆ ಚೆನ್ನ ಬಸವನ ಸುದಿಕ ಹೊಟ್ಟಾಗಿರ್ತಾನ ತನ್ನ ತಾಯಿ ಪ್ರಾಣ ಉಳಿಸ್ಯಾನ ಹೆಂಗ ಉಳಿಸ್ಯಾನ ಅಂದ್ರ ಮೈಬೂ ಸುಮಾನಿನು ಏನ್ ಮಾಡ್ಯಾನ ಹೋಗುವಂತ ತಾಯಿ ಪ್ರಾಣನು ಹೊಳ್ಳಿ ಉಳಿಸ್ಯಾನ ಹೌದ ಮಿಡಿನಾಗ್ರ ಹಾವು ಕಡಿದೈತೆ ಅಂತ ಹೇಳಿ ಮತ್ತ ಅರು ಇರಂಗಿಲ್ಲ ಹುಟ್ಟಿದ ಖುಷಿಗೆ ನೀ ಯಾವ ಮಾತಿನ ಮೇಲೆ ಹೇಳ್ತೀವಿ ವಿದ್ಯಾ ಈ ಮಾತಿನ ಮೇಲೆ ನಿನ್ನ ಪಾಟಿ ಬೆತ್ತತ ತಿಳ್ಕೊ ನೀ ಕೂಲಿದಾಗ ಕೂತ ಅಲ್ಲೇ ಕೋಲಿದಾಗ ಲೆಕ್ಕ ಮಾಡ್ಕೋ ಯಾಕಂದ್ರೆ ಚೆನ್ನ ಬಸವನ ಏನ್ ಮಾಡ್ತಿದ್ದ ಅಕ್ಕ ನಾಗಮ್ಮ ತಿದ್ದ ಎಲ್ಲಿ ಕಲ್ಯಾಣದಾಗ ಅಕ್ಕಿ ಕಾಯಕ್ ಏನಿತ್ತು ಅಕ್ಕಿ ಕಾಯಕ್ ಏನಿತ್ತಂದ್ರೆ ಬಂದ ಸಂತರಿಗೆಲ್ಲ ಊಟ ಮಾಡಿಸುವಂತ ಕಾಯಕ್ಕಿತ್ತು ಅವ್ರು ಉಂಡು ಹೋದ ಮೇಲೆ ಎಡಿ ತೆಗೆಯುವಂತ ಕಾಯಕ ಮಾಡ್ತಾಳ ಆಕಿ ದಿನನಿತ್ಯ
ಹೌದು ಯಾರ ಅಕ್ಕ ನಾಗಮ್ಮ ಹೌದು ಮಾಡೋ ಟೈಮ್ದಾಗ ಒಂದಾನೊಂದು ದಿವಸ ಏನು? ಸಂತರೆಲ್ಲ ಊಟ ಮಾಡಿ ಎದ್ದು ಹೋದ್ರು ಹೌದು. ವಾದ ತಕ್ಷಣ ಈಕೆ ಏನು ಮಾಡ್ತಾಳ ಅಕ್ಕ ನಾಗಮ್ಮ ಏನ್ ಮಾಡು ದಿನನಿತ್ಯ ಎಡಿ ತೆಗಿಯುವಂಗ ತಕೋತ ಬಂದಳು ಹೌದು. ಒಂದು ಅನ್ನದಗಳ ನೆಲಕ್ಕೆ ಬಿದ್ದಿತ್ತು ಮಾಸ್ತರ್ ಹೌದು ಒಂದು ಅನ್ನದಗಳ ನೆಲಕ್ಕೆ ಬಿದ್ದೈತಿ ಬಾತ ತಿಳ್ಕೊಂಡ ಹಾ. ಅಕ್ಕ ನಾಗಮ್ಮ ಏನು ವಿಚಾರ ಮಾಡ್ಯಾಳು ಏನ್ ಮಾಡ್ಯಾಳು ಇದನ್ನ ಎಲ್ಲಾರ ನಾ ಕಾಲಾಗ ತುಳಿದ್ನಂದ್ರ ಹಾ. ನನಗೆ ಮಹಾಪಾಪ ಆಕೈತೆ ಅಂತ ತಿಳ್ಕೊಂಡ ಏನ್ ಮಾಡು ಇದನ್ನ ನಾ ಹೆಂಗಾರ ಮಾಡಿ ಏನಾರ ಮಾಡ್ಬೇಕಂತ ತಿಳ್ಕೊಂಡ್ ಆಕಿಗೆ ತಿಳಿಲಾರ್ದ ಟೈಮ್ದಾಗ ಏನು ಮಾಡ್ಯಾಳು ಏನ್ ಮಾಡ್ಯಾಳು ಅಕ್ಕನಾಗಮ್ಮ ಇದನ್ನ ಎಲ್ಲೂ ಬೇರೆ ಕಡೆ ಚೆಲ್ಲಬಾರದು ಬಾ ಅಂತ ತಿಳ್ಕೊಂಡ ಹಾ. ಸ್ವತಃ ಆಕೆ ಸ್ವೀಕಾರ ಮಾಡ್ಯಾಳ ಹೌದು ಯಾರ ಅಕ್ಕನಾಗಮ್ಮ ಅಕ್ಕನಾಗಮ್ಮ ಸ್ವೀಕಾರ ಮಾಡಿದಾಗ ಹೌದು ಆಕಿಗೇನ ಗೊತ್ತ ಬರೀ ಒಂದು ಅನ್ನದಾಗಲಿ ಹೊಟ್ಟಿಲಿ ಆಕಾರ ಅನ್ನೋದು ಗೊತ್ತಿಲ್ಲ ಗೊತ್ತಾಗಲಿಲ್ಲ ದಿನನಿತ್ಯ ಹೊಟ್ಟೆ ಬರಾಕತ್ತು ಹೊಟ್ಟೆ ಬರಾಕತ್ತಿದಾಗಿನ ದಿನನಿತ್ಯನ ಹೊಟ್ಟೆ ಬರೋ ಟೈಮದಾಗ ಮಂದಿ ಊರಾಗಿನ ಜನ ಎಲ್ಲ ನನ್ನ ಕೂಡಿ ಕೇಳ್ರಿ ಅಂದ್ರೆ ನಾ ಏನಂತ ಹೇಳಿ ಅಂತ ತಿಳ್ಕೊಂಡು ಹಾ ಅಕ್ಕನಾಗಮ್ಮ ಏನು ಮಾಡ್ಯಾಳ ಏನ್ ಮಾಡು ಹೋಗಿ ತನ್ನ ಮನ್ಯಾಗ ಕದ ಹಾಕೊಂಡಾಳ ಹೌದು ಕದ ಹಾಕೊಂಡಾಗ ಊರು ಮಂದಿ ಎಲ್ಲ ಹೋದ್ರ ಕೇಳಾಕತ್ತೇಳಿ ಹೌದು. ಏನಂತೇಳಿ ಕೇಳಾಕ ಹೋದ್ರು ಏನಂತ ಈಗ ಅಕ್ಕನಾಗಮ್ಮ ಹೋದಕ್ಕಿಗೆ 8 ದಿನ ಆತು ಒಳಗ ಹೋಗ್ಯಾಳು ಹೌದು ಏನು ಒಳಗ ಸತ್ತಾಳೋ ಏನೋ ಬದುಕ್ಯಾಳೋ ನೋಡೋ ಸಂಬಂಧ ಹಾ. ಊರಾಗಿನ ಜನ ಎಲ್ಲ ಕೂಡಕ್ಕೆ ಮನೆಗೆ ಹೋದ್ರ ಮಾಸ್ತರ್ ಒಳಗ ಏನಾತು ಮನೆಗೆ ಹೋದ್ರತ ಹೋಗಿ ನಿತ್ತ ಕೇಳ್ತಾರ ಬಾಗಲ ಮುಂದ ಹಾ. ಏ ಅಕ್ಕನಾಗಮ್ಮ ಹಾ. ಏನು ಒಳಗ ಅದೀವೋ ಏನೋ ಸತ್ತದೋ ಅಂತ ಕೇಳ್ರತ್ತ ಹೌದು ಅವಾಗಿ ಅಕ್ಕನಾಗಮ್ಮ ಅಂದಳತ್ತ ಒಳಗಿಂದ ಬಂದ ಏನಂದಳತ್ತ ಏನಂದ್ರು ಏನಿಲ್ರಿ ನಾ ಇನ್ನ ಅದಾನಿ ಮನ್ಯಾಗ ಜೀವಂತ ಅದಾನಿ ಹಾ. ಮತ್ತ ನಾ ಇನ್ನೊಂದು ತ್ವಾಡೆ ದಿನ ಆದ ಮೇಲೆ ಹೊರಗೆ ಬರ್ತನು ಹಾ. ಅನ್ಕತನ ನಾ ಬರಂಗಿಲ್ಲ ಅಂದಳತ್ತಿ ಅಕ್ಕನಾಗಮ್ಮ ಹೌದು ಅವಾಗಿನ ಊರಾಗಿನ ಜನ ಅಂದ್ರತ್ತ ಏನಂದ್ರು ಏ ನೀವು ಒಳಗೆ ಹೋದಕ್ಕೆ ಏನು ಮಾಡಾಕತ್ತಿ ಅಕ್ಕನಾಗಮ್ಮ ಹಾ. ಏನು ಹೊರಗೆ ಬರ್ತೀವೋ ಏನು ಬಾಗಲ ಒಡೆದು ಒಳಗೆ ಬರ್ನು ಅಂದ್ರತ್ತ ಹಾ ಅಂದಾಗ ಏನು ಮಾಡ್ಲಿ ಅಕ್ಕನಾಗಮ್ಮ ಅಂಜಿ ಏನ್ ಮಾಡು ಏನು ಬಾಗಲ ಒಡೆದು ಒಳಗೆ ಬರ್ತಾರ ಬಾ ಅಂತ ತಿಳ್ಕೊಂಡ ಏನ್ ಮಾಡು ಸ್ವಕಾಸ ಕದ ತೆಗೆದು ಬಾಂದಳತ್ತ ಟನಗುಟ್ಟಿಗೆ ಡೇಬಿ ಮುಂದೆ ಬಂದಿತ್ತ ಮಾಸ್ತರ್ ಹೌದು ಹೊಟ್ಟೆ ಬಂದದ್ ನೋಡಿ ಯಾ ಅಕ್ಕನಾಗಮ್ಮ ಡೇಬಿ ಮೈಸಿಮನಾಳ ಇಲ್ಲಿ ಕೋಲೆದಾಗ ಮನ್ಕೊಂಡ ನೋಡಿ ಯಾಕನಾಗಮ್ಮಂದು ಹೊಟ್ಟೆ ಬೈತಾ ಡೇಬಿ ಮುಂದೆ ಬಂದಿತ್ತ ಹೌದು. ಅವಾಗ ಕೋಲೆದಾಗ ಹೊಕ್ಕಿರತ್ತ ಮಂದಿ ಅಲ್ಲ ಹೌದು. ಏ ಇಲ್ಲಿ ಯಾವದಾನ ಮಗ ಅಂತೇಳಿ ಹುಡುಕಾಡಕ್ ಹತ್ರತ್ತ ಹೌದು. ಅಲ್ಲಿ ಇದ್ರಲ್ಲ ಶಿಗ ಅವ್ರ ಮಾಸ್ತರ ಹೌದು ಯಾರೂ ಇಲ್ಲ ಆಗಿರು ಅವಾಗ ಕೇಳ್ತಾರ ಅಕ್ಕನಾಗಮ್ಮನ ಏನಂತ? ಏ ನೀವು ಹೊಟ್ಟಿಲಿ ಆಗಬೇಕಾದ್ರೆ ಹೆಂಗಾಗ್ಯದೆ ಅಕ್ಕನಾಗಮ್ಮ ಅಂತ ಕೇಳಿರತ್ತ ಹಾ. ಕೇಳಿದಾಗ ಅಕ್ಕನಾಗಮ್ಮ ಗೊತ್ತಿದ್ರೆ ಹೇಳ್ತಾಳೆ ಯಾರ್ಲಿಂದ ಹೊಟ್ಟಿಲಿ ಆಗಿ ಅನ್ನೋದ ಹಾ ಹೇಳಲಿಲ್ಲ ಗಪ್ಪ ನಿತ್ತು ಬಿಡ್ತಾಳ ಅವಾಗ ಏನಾತು ಗಪ್ಪ ನಿತ್ತಾಗ ಊರು ಜನ ಎಲ್ಲ ಕೂಡಿ ನೀ ಯಾರಿಗೆ ಹೊಟ್ಟಿಲಿ ಹಾಕಿ ಹೇಳ್ತೀವೋ ಏನ್ ನೀನು ಇಲ್ಲೇ ಬಡದು ಕೊಲ್ಲುನು ಅಂದ್ರ ಹೌದು ಅಂದಾಗ ಅಕ್ಕನಾಗಮ್ಮ ಅಂದಳತ್ತ ಹಾ. ನಾನು ಕೊಂದ್ರ ಕೊಲ್ಲರ ಕ್ರೇನ ಯಾರಿಗೆ ಅನ್ನುವಂಥದ್ದು ನನಗ ಗೊತ್ತಿಲ್ಲ ನನ್ನ ಕಡೆ ಇಟ್ಟು ತಪ್ಪಾಗೈತಿ ಅಂದಾಗ ಹಾ. ಎಲ್ಲಾರು ಕೂಡಿ ಯಾವಾಗ ಅಕ್ಕನಾಗಮ್ಮನ ಬಡಿಯಾಕ ಬಂದ್ರತ್ತ ನೋಡು ಹೌದು. ಅವಾಗ ಹೊಟ್ಟಾಗ ಕೂತಂತ ಚನ್ನ ಬಸವನ್ ಹೇಳ್ತಾನೆ ಏನಂತ ಹೇಳ್ತಾರು ಪಾ ನಮ್ಮವ್ವನ ಯಾರು ಬಡಿಬ್ಯಾಡ್ರಿ ಹಾ. ಆ ಸಂತರ ಉಂಡ್ಬಿಟ್ಟಂತ ಅನ್ನದಾಗಳ ತಿಂದು ನಮ್ಮವ್ವ ಹೊಟ್ಟಿಲಿ ಆಗ್ಯಾಳು ಹೌದು. ಆಕಿನ ಯಾರು ಬಡಿಬ್ಯಾಡ್ರಪ್ಪ ಯಪ್ಪ ಅಂತೇಳಿ ಹೊಟ್ಟಾಗಿಂದ ಕೂಸಿ ಹೇಳಿದಾಗ ಅವಾಗ ಊರೆಲ್ಲ ಬಡಿದು ಬಿಟ್ರತ ಯಪ್ಪ ಸಂತರ ಮೈಮಾನ ಬೇರೆ ಆಯ್ತು ಅಂತ ಹೇಳಿ ತಿಳ್ಕೊಂಡ ಹೌದು. ಎಲ್ಲಾರು ಏನು ಮಾಡಿರತ್ತ ಏನ್ ಮಾಡ್ರು ಹೊಟ್ಟಾಗಿದ್ದಂತ ಚನ್ನ ಬಸವನಿಗೆ ಕೈ ಮುಗಿದು ನಮಸ್ಕಾರ ಮಾಡಿರತ್ತ ಹೌದು ಯಾಕಂದ್ರೆ ಹೊಟ್ಟಾಗಿದ್ದ ಕೂಸು ಮಾತಾಡಿ ನಿನ್ನ ಋಣ ಮುಟ್ಸ್ಯಾನೋ ಇಲ್ಲೋ ಹಾ ಅಲ್ಲಿ ಕೂತು ನಿನಗೆ ಯಾಕಂದ್ರೆ ನೋಡಿ ನಿನ್ನ ಋಣ ಮುಟ್ಸ್ಯಾನ ಹೌದು. ಬಹಳ ಮಂದಿ ಅಲ್ಲಿ ಕೂತು ಮಾತಾಡಿ ಹೋದಾರ ಹಾ. ಹೊಟ್ಟಾಗಿದ್ದನ ಬಹಳ ಮಂದಿಗೆ ಜ್ಞಾನ ಬಂದೈತಿ ಹಾ. ಇದು ಅಲ್ಲ ಮೈಬೂ ಸುಬಾನಿ ಏನು ಮಾಡ್ತಿದ್ದ ಏನ್ ಮಾಡಿದ ಓರೆ ಹಾ ಅದಕ್ರಿ ಕಲ್ಯಾಣದಾಗ ಹಂಗ ನಡೆದೈತಿ ಹೌದು. ಅಲ್ಲೇ ಹೋಗಿ ಮೈಬೂ ಸುಬಾನಿ ಏನು ಮಾಡ್ಯಾನ ಏನ್ ಮಾಡ್ಯಾರು ಮೈಬೂ ಸುಬಾನಿ ಏನು ಮಾಡ್ಯಾನ ಅಂದ್ರೆ ತಾಯಿ ಹೊಟ್ಟಿಲೆ ಇದ್ದಳು ಹೌದು. ತಾಯಿ ಹೊಟ್ಟಿಲೆ ಇದ್ದ ಟೈಮ್ದಾಗ ಬಾಕಿ ಕಾಡ್ತದ್ದು ಎಂತ ಬಾಕಿ ಕಾಡ್ತದ್ದು ಎಂತ ಬಾಕಿ ಈಕಿಗೆ ಏನು ಬಿಡು ಮಸೀಬ್ ನಾಳೆ ವಿದ್ಯಾಗ ಈಗ ಚಾರಿ ಹೋಟೆಲ್ದಾಗ ಏನು ಬಿಡ್ತಾಳ ಅದೆಲ್ಲ ಸಿಗುತ್ತೈತಿ ಹೌದು ಕರಿ ಅವ್ರಿಗೆ ಅಂತ ಬಾಕಿ ಕಾಡಿಲ್ಲ ಮಾಸ್ತರ್ ಹೌದು. ಆಕೆಗೆ ಏನು ತಿನ್ನೋ ಆಸೆ ಆಗಿತ್ತ ಏನ್ ಏನು ತಿನ್ನೋ ಆಸೆ ಆಗಿತ್ತಂದ್ರೆ ಬಾರಿಕಾಯಿ ತಿನ್ನೋ ಆಸೆ ಆಗಿತ್ತು ಮಾಸ್ತರ ಹೌದು. ಬಾರಿಕಾಯಿ ತಿನ್ಬೇಕಂತೇಳಿ ಹೊಲಕ್ಕೆ ಹೋಗ್ಯಾಳ ಹೌದು
ಹೊಲಕ್ಕೆ ಹೋಗಿ ನೋಡ್ತಾಳ, ಹೊಲ ಎಲ್ಲ ಅಡ್ಡಾಡಿ ನೋಡ್ತಾಳು. ಹೌದು. ಅಲ್ಲಿ ಒಂದು ಗಿಡ ಕಾಣ್ತಿತ್ತು, ಅಲ್ಲಿ ಹೋಗಿ ನಿತ್ತ ನೋಡ್ತಾಳ, ಬಾರಿ ಗಿಡದ ಬಡ್ಡ್ಯಾಗ ನಿತ್ತ. ನೋಡಿದಾಗ ಚಂದ ಅಂದು ಒಂದ ಕಾಯಿ ಆಗಿತ್ತು. ಹೌದು. ಒಂದ ಕಾಯಿ ಆಗಿತ್ತು, ಎಲ್ಲ ಹುಳ ತಿಂದದ ಕಾಯಿ ಆಗಿದ್ದು. ಈ ಕಾಯಿ ಎಷ್ಟು ಚಂದ ಆಗೈತಿ, ನನಗಾಗಿ ಈ ಕಾಯಿ ಆಗೈತಿ ಅಂತ ತಿಳ್ಕೊಂಡ ಏನ್ ಮಾಡ್ರು, ಇನ್ನೇನು ಹೋಗಿ ಕಾಯಿ ಹರಿಬೇಕು ಅನ್ಸಿದ್ಳು. ಅದ್ರ ಮ್ಯಾಲೆ ಏನು ಕೂತಿತ್ತು ಮಾಸ್ತರ, ಮಿಡಿ ನಾಗರ ಹಾವ. ಅದ್ರ ಮ್ಯಾಲೆ ಏನು ಕೂತಿತ್ತಂದ್ರ ಒಂದು ಮಿಡಿ ನಾಗರ ಹಾವು ಕೂತಿತ್ತು. ಅದ ಕಾಣಿಸಲಾರಕಾಕಿ ಏನು ಮಾಡ್ತಾಳ, ಏನ್ ಮಾಡ್ಲು, ಮೈಬೂ ಸುಬಾನಿ ತಾಯಿ ಯಾವಾಗ ಕೈ ಹಾಕತ್ತಿದಳು, ಅವಾಗ ಹೊಟ್ಟಾಗಿ ಚಡ್ಪಡಿಸಾಕತ್ತ. ಅವಾಗ ಹೊಟ್ಟಾಗಿದ್ದಂತ ಯಾರ ಮೈಬೂ ಸುಬಾನಿ ನೋಡ್ತಾಳ, ಮೇನಿನಂಗ ಚಡ್ಪಡಿಸಾಕತ್ತ. ನಮ್ಮವನ ಕಡದಿನ ಹಾನಿ ಮಾಡ್ತೈತೆ ಬಾಯಿದ ಹಾವು ಅಂತ ತಿಳ್ಕೊಂಡ ಯಾವಾಗ ಕರಳು ಚೂಟಿ ಬಿದ್ದು ನೋಡು, ಅವಾಗ ಆ ತಾಯಿ ಕಣ್ಣಿಗೆ ಕತ್ತಲು ಬಂದ ಅಲ್ಲಿ ತೆಳಗ ಬಿದ್ದಾಳ. ಹೌದು. ಯಾಕಂದ್ರೆ ಮೈಬೂ ಸುಬಾನಿ ಹೊಟ್ಟಾಗಿರ್ತ, ತಾಯಿದ ಪ್ರಾಣ ಉಳಿಸ್ಯಾನೋ ಇಲ್ಲೋ. ಹೌದು. ಉಳಿಸ್ಯಾನ ಮತ್ತೆ ಇರ್ಲಕ್ಕ ಸತ್ತು ಹೋಗಿತ್ತದ ಮಶಿಬನಾಳ ವಿದ್ಯಾ. ಅವಾಗ ಟಂಕನಾಕ ಹಲಿಗೆ ಹೊಡಿದಕ್ಕಿತ್ತು. ಅದಕ್ಕ ವಿದ್ಯಾ ಹಿಂಗ ಬಹಳ ಮಂದಿನ ನನ್ನ ಭಗವಂತ ಉಳಿಸ್ಯಾನು. ಹಂಗೆ ನೀ ಮಾತಾಡಕ್ ಹೋಗಬೇಡ. ಇನ್ನು ಏನಂತ ಕೇಳ್ತಾಳ, ಏನ್ ಕೇಳ್ತಾಳಪ್ಪ, ನಿನ್ನ ಭಗವಂತ ದೊಡ್ಡವಂತ ಹೇಳ್ತಿ, ಹೆಚ್ಚಿನವಂತ ಹೇಳ್ತಿ. ಆದ್ರ ಹಾದಿ ಒಳಗ ಬಹಳ ಹಾದಿ ಅದಾವು. ಯಾವ್ಯಾವ ಹಾದಿ ಅದಾವು ನನಗೊಂದಿಟ್ಟ ತಿಳಿಸಿಕೊಡೋದು ಹೇಳಾಕೈತಿ ಹೇಳ. ಹೌದು. ಎಷ್ಟ್ ಹಾದಿ ಅದಾವ, ಎಷ್ಟು ಹಾದಿ ಅದಾವ ತಮ್ಮ? ಏನಿ ಗುಬ್ಬ್ಯಾಡಕ್ ಬರ್ಬೇಕಾದ್ರೆ ಏನು ಒಂದ ಹಾದಿ ಐತನ? ಇಲ್ಲ. ಒಂದು ಊರಿಗೆ 108 ಹಾದಿ ಇರ್ತಾವ. ಆದ್ರ ಮಶೀಬನಾಳ ವಿದ್ಯೆ ಎಷ್ಟ್ ಹಾದಿ ಕೇಳಾಕೈತ್ಯಾಳು? ಎಷ್ಟು ಹಾದಿ ಕೇಳ? ಬರೇ 3 ಹಾದಿದ ಕೇಳಾಕೈತ್ಯಾಳ. ಯಾವ ಹಾದಿ? ಆ 3 ಹಾದಿ ಒಳಗ 3 ಹಾದಿನ ಬೇರೆ ಬೇರೆ ಅದಾವ ವಿದ್ಯಾ. ಹೆಂಗ 3 ಹಾದಿ ಅದಾವ? ಹೆಂಗಪ್ಪ? ಯಾಕಂದ್ರ ಮಶೀಬನಾಳ ವಿದ್ಯೆ ಹುಟ್ಟಿ ಬರುವಾಗ ಒಂದು ಹಾದಿ, ಈಗ ಹುಟ್ಟಿ ಬರುವಾಗ ಒಂದು ಹಾದಿ. ಮಶೀಬನಾಳ ವಿದ್ಯೆ ಹುಟ್ಟಿ ಬರುವಾಗ ಒಂದು ಹಾದಿ ಅಂತಿಕ್ಕ ದೊಡ್ಡಕ್ಕೆ ಆದ ಮೇಲೆ ತಿಕ್ಕಿಗೆ 18 ವಯಸ್ಸು ತುಂಬಿದ ಮೇಲತ್ತ ಈಕಿನ ಮಶೀಬನಾಳ ಊರದಿಂದ ನನ್ನ ಮನೆಗೆ ಕೊಟ್ಟ ಮೇಲತ್ತ ಈಕ ನನ್ನ ಜೋಡಿ ಜಗಳಾಡಿ ಹೋಗಿ ತವ್ರ ಮನ್ಯಾಗ ಕುಂಡ್ತಾಳ. ಈಕ ಮಶೀಬನಾಳ ವಿದ್ಯಾ. ಅವಾಗ ಇವ್ರ ಮನ್ಯಾಗ ಇದ್ದಂತ ಆಯಿ ಏನಂತ ಹೇಳ್ತಾಳ, ಏನ್ ಹೇಳ್ತಾಳ, ಏನ್ ಅವಿದ್ಯಾ ನೀ ಜಗದಾಗ ಹಾಡಿಕೆ ಕಲ್ತದಿ, ಕರ್ನಾಟಕ ಮಹಾರಾಷ್ಟ್ರಕ್ಕೆ ಎಲ್ಲಾ ಕಡೆ ಹಾಡಕ್ ಹೋಗಿ ಕರೆ ತಿರುಗಾಡಿದ ಕರೆ. ಏ ತಂಗಿ ನಿನಗಿನ ಸಂಸಾರದ ಹಾದಿನ ಗೊತ್ತಾಗಿಲ್ಲ ಹುಚ್ಚಿ ಅಂತಾಳ ಕಾಯಿ. ಹಾದಿ 2ನೇ ಹಾದಿ, ಹುಟ್ಟಿ ಬರುವಾಗ ಒಂದು ಹಾದಿ, ಸಂಸಾರದ 2ನೇ ಹಾದಿ ಅಂತ ಅಕಸ್ಮಾತಾಗಿ ಮಶೀಬನಾಳ ವಿದ್ಯಾ ಇವತ್ತು ಯಾಕಂದ್ರ ಗುಬ್ಬೇವಾಡಿ ಗ್ರಾಮದಾಗ ಹಾರ್ಟಾಗಿ ಸತ್ತಳತ್ತ ತಿಳ್ಕೊ. ಕೊಂದ ಬಿಡವನಿಕ್ಕಿನ ಒಂದಿಟ ನೋಡಿ ಬರ್ತಾನ ಗಪ್ ಮಾಲಕನ. ಮತ್ತೇನ್ ನಮ್ಮ ಕೈ ಆಗೈತೇನು ಮಾಸ್ತರ ಅದು? ನನ್ನ ಭಗವಂತನ ಕೈ ಆಗೈತೆ, ಅದು ಒಯ್ಯುದ ಬಿಡುದ ನಮ್ಮ ಕಡೆ ಇಲ್ಲ. ಅದು ಏನ್ ಹಾರ್ಟ್ ಏನ್ ಹೇಳಿ ಕೇಳಿ ಬರ್ತೈತೆ ಅಂತ ತಿಳಿದೇನ? ಅದು ಸಣ್ಣವರು ಇಲ್ಲ ದೊಡ್ಡವರು ಇಲ್ಲ, ಎಲ್ಲರಿಗೂ ಪಾರ ಹಯ್ಯುದ. ಈಗ ಹಾರ್ಟ್ ಆಗಿ ಸತ್ತಳ ಅಂದ್ರ ಈಕಿನ ಏನ್ ಮಾಡ್ತಾರ, ಈಕಿನ ಏನ್ ಮಾಡ್ತಾರ ಅಂದ್ರ ಮತ್ತೆ ಹೆಗಲ ಮ್ಯಾಲ ಹೋದ ಬೋರಿ ತೋಡಿ ಈಕಿನ ಹುಗದ ಬರಾವ್ ಮಾತ ನಾನು ಸತ್ತ ಮೇಲತ್ ಹುಗುದು ಏನು ಬರುತ್ತೆ ನೋಡು. ಅದು 3ನೇ ಹಾದಿ ಐತಿ ನೋಡು ವಿದ್ಯಾ. ಹುಟ್ಟು ಬರುವಾಗ ಒಂದೇ ಹಾದಿ, ಸಂಸಾರದ 2ನೇ ಹಾದಿ ಅಂತೇನ್ ಹುಗುದು ಬರುತ್ತೆ ನೋಡು. ಇವು 3 ಹಾದಿ ಅದಾವ, ಇವನು ಬರ್ಕೋ. ಇನ್ನ 3 ಹಾದಿ ಯಾವ್ಯಾವ ಅದಾವ ಅಂದ್ರ ಜಾಂಡ್ರ ಕೂಡ್ರ 3 ಹಾದಿ. ಜಾಣ್ರ ಕೂಡಿದ 3 ಹಾದಿ. ಆ ಜಾನ ಆ ಕಡೆ ಐತಾನು, ಈ ಜಾನ ಆ ಕಡೆ ಐತಾನು, ನಡ್ಬಾರ್ಕೊಂಡ್ ಹಾದಿ ಹೋಯ್ತೈತಿ. 3 ಹಾದಿ ಅದು. ಜಾನ ಕ್ವಾಣ ಕೂಡ್ರೆ 2 ಹಾದಿ. ಜಾನ ಕ್ವಾಣ ಕೂಡ್ರಿ 2 ಹಾದಿ. ಯಾಕಂದ್ರ ಕ್ವಾನ್ ಇದ್ದಾವ ನೆಟ್ಟಗೆ ಬರ್ತಾನ, ಜಾನ್ ಇದ್ದಾವ ಸುಮ್ಮ ಸೈಡ್ ಅದ ಹೋಗ್ಕಾನ. 2 ಹಾದಿ ಅದು. ಇನ್ನು ಕ್ವಾಣ ಬಂದು ಅಂದ್ರೆ ಏನಾಕೈತಿ, ಅಲ್ಲಿ ಏನು ವಿದ್ಯಾ ಏನು ಹಿಂದ್ 2 ಮಂದಿ ತಂದಾವ ನೋಡು. ಅವೆರಡು ಕೂಡಿದ ಇಂಥವ್ 2 ಕೂಡಿದ್ವು ಅಂದ್ರೆ ನಡಬಾರ್ಕ ಆಕ್ಸಿಡೆಂಟ್ ಆಗಿ ಸತ್ತ ಹೋಗು ಇವು. ಬೊಡ್ಡ ಮೇಲೆ ಆಗಿ ಹೋಗ್ತಾವ. ಹಂಗ ಜಾಣ ಕೂಡ್ರ 3 ಹಾದಿ, ಜಾಣ ಕ್ವಾಣ ಕೂಡ್ರಿ 2 ಹಾದಿ, ಕ್ವಾಣ ಕೂಡ್ರ 1 ಹಾದಿ ಐತಿ ವಿದ್ಯಾ. ಇವನು ಕೈ ಮೇಲೆ ಬರ್ಕೋ. ಇನ್ನೇನು ಹೇಳ್ತ ನೋಡು, ಇವು ಮಾತ್ರ ನಿಜವಾದ ಹಾದಿ ಅದಾವು, ನಿನ್ನ ದಂಡಿಗೆ ಮುಟ್ಸುವಂತ ಹಾದಿ ಅದಾವು. ಇವನು ಮಾತ್ರ ಎಲ್ಲಿ ಬರ್ಕೋಬೇಕಂದ್ರ ಅಳಕಲಾರದ ಜಾಗದಾಗ ಬರ್ಕೋ. ಹೌದು. ಎಂತ ಹಾದಿ ಅದಾವ? ಯಾವ ಹಾದಿ? ಇನ್ನ 3 ಹಾದಿ ಯಾವ್ಯಾವ ಅದಾವ ಅಂದ್ರ ಯಾವ್ದಾವು? ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನ ಕಾಂಡ. ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನ ಕಾಂಡ. ಇವು 3 ಹಾದಿಲೆ ನೀ ಯಾವ ಹಾದಿ ಹಿಡ್ಕೊಂಡು ಹೊಕ್ಕೆ ನೋಡು. ಹಾದಿ ಹೋದ ನಿನ್ನ ದಂಡಿಗೆ ಮುಟ್ಟಿಸ್ತೈತಿ ವಿದ್ಯಾ. ಇನ್ನು ಯಾವ ಹಾದಿಲೆ ಬರ್ತೀವ, ಯಾವ ಹಾದಿ ಹಿಡಿದು ಬರ್ತೀವ ನೋಡೋಣ. ಆ ಹಾದಿಗೆ ಒಂದು ಉಡ್ಡು ಕ್ವಾಟ ಯಾಕೆ ಬರ್ತೈತಿ ಮುಂದೆ ನೋಡೋಣ. ಮತ್ತೆ ಏನಂತ ಕೇಳ್ತಾಳ, ಏನ್ ಕೇಳ್ತಾಳ, ನಿನ್ನ ಭಗವಂತ ಅಂತವ ದೊಡ್ಡವ ಇದ್ದ ಅಂದ್ರ ಅವನದಿಂದ 8 ಮಂದಿ ಹುಟ್ಟ್ಯಾರ, 8 ಮಂದಿ ಸೃಷ್ಟಿ ಆಗ್ಯಾರ. ನಿನ್ನ ಗಂಡಿನಿಂದ ಗಂಡ ಮಕ್ಕಳು 8 ಮಂದಿ ಹುಟ್ಟ್ಯಾರ ಅಂತ ಅದ ಕೇಳಾಕೈತ್ಯಾಳ.
ನೀ ತೋರ್ಸುಣ ಗಂಡಿಲ್ಲದ ನಾ ತೋರಿಸ್ತಾನ ಅಂದಾಳತ್ತಮ್ಮ ಅಂದಾಳಣ ನೋಡುಣ್ಲ ಹೆಂಗ ತೋರಿಸ್ತಾಳೆ ಯಾಕಂದ್ರ ಗಂಡಿಲ್ಲದ ಹಡದ ನೀ ತೋರಿಸ್ಬೇಕಾಗೈತಿ ಹೌದು. ಯಾಕಂದ್ರ ಗಂಡಿಲ್ಲದ ನೀ ಹೆಣ್ಮಕ್ಕಳ ಹಡದ ತೋರಿಸ್ಬೇಕ ಈಗ ಫಲ ಏನು ನಿಮ್ಮ ಹೆಣ್ಮಗಳು ಇಲ್ಲದ ಹಾ ನಿಮ್ಮ ಹೆಣ್ಮಗಳು ಇಲ್ಲದ ನಮ್ಮ ಅಪ್ಪ ಇಟ್ಟ ಮಂದಿರ ಗಂಡ ಮಕ್ಕಳನ್ನ ತಯಾರು ಮಾಡ್ಯಾನು ಹಾ. ಅವ್ರಿಗೆ ಇಂಥದ ಒಂದು ಕಾಯಕ್ ಹಚ್ಚಾನು ಹಾ. ಅವ್ರದಿಂದ ಇಂಥ ಸೃಷ್ಟಿ ಸಜ್ಜಾಗೈತೆ ಅಂತ ನಾನು ನಿನಗೆ ಅಧಿಕಾರಲೇ ಹೇಳ್ತೇನೆ ಹೌದು ಆದ್ರೆ ನಮ್ಮ ಅಪ್ಪನ ಕೂಣಿ ಇಲ್ಲದ ಹಾ. ನಿಮ್ಮವ್ವ ಒಟ್ಟ ಹೆಣ್ಣನ್ನ ಕರ್ಕೊಲಾರ್ದ ಗಂಡನ ಕರ್ಕೊಲಾರ್ದ ಹೆಣ್ಮಕ್ಕಳನ್ನ ಎಟ್ಟು ಮಂದಿನ ಹಡ್ದಾಳ ಹೌದು ನೋಡೋಣ ಹೇಳ್ತಾಳ ಹಾ ಹಾ